ಅಬ್ಬಬ್ಬಬ್ಬಬ್ಬ ನನ್ನ 3 ಜನ ಸೊಸೆಯರ್ನು ನೋಡ್ತಾ ಇದ್ರೆ ನನಗಂತೂ ಬಹಳ ಆನಂದ ಆಯ್ತೈತೆ. ಅಯ್ಯೋ ಸೋರ್ಸಿದ ಅನ್ಕತಾ ಇದ್ದೆ ಗೊತ್ತಾ. ನಾನಂತಂದ್ರೆ ನನ್ನ 3 ಜನ ಗಂಡ್ಮಕ್ಳಿಗೆ ಮದ್ವೆ ಮಾಡ್ಬಿಟ್ರೆ ನಮ್ಮ ಮನೆಯಾಗ 3 ಜನ ಹೆಣ್ಮಕ್ಳು ಬರ್ತಾರೆ. ಹೆಣ್ಮಕ್ಳು ಹುಟ್ಟಬೇಕು ಅಂತ ಏನಿಲ್ಲ, ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಮ ಹೆಣ್ಮಕ್ಳು ಕಂಡರ್ ಮನೆಗೆ ಹೊಂಟೋಯ್ತಾರೆ. ಅದೇ ನಿನಗೆ ಗಂಡು ಮಕ್ಳು ಹುಟ್ಟಿದ್ರೆ ನನ್ನ ಮುದ್ದಿನ ಗಂಡ್ಮಕ್ಳಿಗೆ ಮುದ್ದಿನ ಹೆಂಡ್ತಿಯರ್ ಬಂದ್ಬಿಟ್ಟು ಕುಂತ್ಕತ್ತಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ಸೋರಿಸ್ತಿಂದ ಅನ್ಕತಾ ಇದ್ನ ನಾನಂತೂ. ಅಪ್ಪ ಈಗ ಅದೆಲ್ಲ ನನ್ಸಾಯ್ತು. ಸದ್ಯ ನನ್ನ ಸ್ವಸಂದಿರೆಲ್ಲನೂ ಹೆಂಗೋ ಚಂದ ಕುಂತ್ಕೊಂಡು ಬಾಳ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ನೋಡವ ಪದ್ದು, ನೀನೇ ನಮ್ಮ ಮನೆ ಕಿರಿ ಸೊಸೆ. ಇವರಿಬ್ರು ನಿಂಗೆ ಅಕ್ಕುಗಳೇ ನಿನಗೆ ಆಗಬೇಕು. ಹೆಂಗೋ ಇನ್ಮೇಲೆ ಕಿತ್ತಾಟ ಪತ್ತಾಟ ಮಾಡ್ಕೊಂಡಿದ್ದಂಗೆ ಒಂದು ಸರ್ಸ್ಕೊಂಡು ಹೋಗ್ಬೇಕು, ಸರಿನೇ? ಹಂಗೆ ನೀನು ಎಲ್ರಿಗೂ ಅಂತೇಳ್ಬಿಟ್ಟು ಒಡವೆ ಗಿಡವೆ ಏನಾರ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಈ ಹಳೆ ಒಡವೆ ಅದೆಲ್ಲನೂ ಕೊಟ್ಟು ಏನೋ ಒಂದು ಮಾಡೋಣ. ಈ 3 ಜನ ಸೊಸೆರು ಬರಲಿ ಅಂತ ಕಾಯ್ತಾ ಇದ್ದೆ. ಏನಾರ ಒಂದು ಮಾಡಬೇಕು. ಯಾವ ಸೊಸೆ ಒಳ್ಳೆ ತನವಾಗಿ ನಡ್ಕೊಂತಾಳೋ ಆ ಸೊಸೆಗೆ ನಮ್ಮ ಮನೆಯಾಗೆ ನಮ್ಮ ಅಮ್ಮನ ಕಾಲದಿಂದ ನಮ್ಮ ಅತ್ತೆ ಕಾಲದಿಂದ ಐತಲ್ಲ ಆ ಒಡವೆಯ ಎಲ್ಲ ಅವ್ರಿಗೇನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. 3 ಜನ ಸೊಸೆರು ಬಂದಮೇಲೆ ಉತ್ತಮ ಯಾರು ಅಂತ ನೋಡ್ಬಿಟ್ಟು ಆ ಒಡವೆನ ಕೊಡ್ತೀನಿ, ಸರಿನಾ? ಇನ್ನೆಲ್ರೂ ಒಳ್ಳೆ ತನವಾಗಿ ನಡ್ಕೊಳ್ಳಿ. ಅಯ್ಯೋ ಅತ್ತೆ, ಒಡವೆಗೋಸ್ಕರ ಯಾರಾದ್ರೂ ಇದು ಮಾಡ್ತಾರ ಅತ್ತೆ? ನಾವು ನಿಮಗೋಸ್ಕರ ನಾವು ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ನೋಡ್ಕೊತೀವಿ ಬಿಡಿ ಅತ್ತೆ, ತಲೆ ಕೆಡ್ಸ್ಕೊಬಿಡಿ ಅತ್ತೆ. ನನಗೂ ಈಚೆ ಕಡೆಯಲ್ಲಿ ಇದ್ರಾಗ ಮಲ್ಗಿ ಮಲ್ಗಿ ಮೈಕೈ ಎಲ್ಲ ನೋವು ಬಂದ್ಬಿಟ್ಟೈತೆ ಕಣತ್ತೆ. ಅತ್ತೆ ನನಗೂ ಒಂದು ರೂಮ್ ಕೊಡಿ ಅತ್ತೆ. ನನ್ನ ರೂಮ್ ಯಾವುದು ಅಂತ ತೋರಿಸಿದ್ರೆ ಹೋಗಿ ಆರಾಮಾಗಿ ಫ್ರೆಶ್ಶಾಗಿ ಮನೆ ಕತ್ತೀನಿ ಕಣತ್ತೆ. ರೂಮಾ ಯಾವ್ದು ಕೊಡೋದು? ಪ್ರೇಮ, ನಿನ್ನ ರೂಮ್ ಏನಿಯ ಬಿಟ್ಕೊಡು, ಸರಿನಾ? ನಿನ್ನ ರೂಮಾಗ ಏನಿ ಹೆಂಗೋ ಆಯ್ತದೆ. ನನ್ನ ರೂಮ್ ಹೊಸಿ ಸಂದಕ್ಕಿಲ್ಲ, ನಮ್ಮ ರೂಮ್ ಹೊಸಿ ಚಿಕ್ಕದಾಗ ಐತಲ್ಲ, ಸಾಮಾನು ಸರಂಡಿಗಳು ಸ್ಯಾನೆ. ಪಾಪ ಅವ್ರು ಹೊಸ್ದಾಗಿ ಮದುವೆ ಆಗವ್ರೆ, ಬಿಟ್ಕೊಡವ ನೀನೇನಿಯ? ಅಬ್ಬ ಅತ್ತೆ, ನನ್ನ ರೂಮಾಗೆ ಲಗೇಜ್ ಎಲ್ಲ ಸ್ಯಾನೆ ಅವೆ. ನನ್ನ ರೂಮ್ ಅಂತೂ ಬಿಟ್ಕೊಡಕ್ಕೆ ಆಗಕ್ಕಿಲ್ಲ ಕಣತ್ತೆ. ನನ್ನ ರೂಮ್ ಅಂದರೆ ನನಗೆ ಇಷ್ಟನೇನಿಯ. ನನ್ನ ರೂಮಾಗ ಏನಿ ಇರಬೇಕು ನನಗೆ. ನನ್ನ ರೂಮಾಗ ಮನೆ ಕಂಡ್ರೆ ನಿದ್ದೆ ಬರೋದು. ಬೇರೆ ರೂಮ್ಗಳಿಗೆಲ್ಲ ಮನೆ ಕಂಡ್ರೆ ನನಗೆ ನಿದ್ದೆನೂ ಬರೋಕ್ಕಿಲ್ಲ ಕಣತ್ತೆ. ನನಗೆ ಒಂಥರ ಆಯ್ತದೆ, ನನಗೆ ಮಂಕ್ರು ಬಂದಂಗೆ ಆಯ್ತದೆ. ನನ್ನ ರೂಮಾಗ ಬೇಡ ಕಣತ್ತೆ. ನಾನು ನನ್ನ ಗಂಡ ಆ ರೂಮಾಗ ಎಲ್ಲನೂ ಚೆನ್ನಾಗಿ ಹೊಂದಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ವಿ. ನನ್ನ ರೂಮಾಗ ಮನೆ ಕಳೋದು ಕಷ್ಟ. ಅಲ್ಲ, ಬೇರೆ ರೂಮಾಗ ಮನೆ ಕಳೋದು ಕಷ್ಟ. ನಾನು ಕೊಡಕ್ಕಿಲ್ಲ ಕಣತ್ತೆ. ಏ ರಾಧಾ, ನೀನು ನನ್ನ ರೂಮ್ ಬಿಟ್ಕೊಡು ಹೋಗ್ಲಿ ಪಾಪ. ಮಸ್ತಾಗಿ ಮದುವೆ ಮಾಡ್ಕೊಬಿಟ್ಟು ಬಂದವ್ರೆ. ನೀವು ಬೇಕಾದ್ರೆ ನನ್ನ ರೂಮಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ರೂಮಾಗ ನಾನು ಹೆಂಗೋನು ವೆಯ್ಲ್ ಮನೆ ಕತ್ತೀನಿ. ಅಯ್ಯೋ ನಿಮ್ಮ ರೂಮಾಗೆ ಕಷ್ಟ ಅತ್ತೆ, ಕಷ್ಟ ಮನೆ ಕಳಕ್ಕೆ. ಒಂಥರ ಇಕ್ಕಟ್ಟಾಯ್ತದ ಅಲ್ಲೆಲ್ಲ ಸುತ್ತಮುತ್ತ ಕಾಲಕ್ಕೆ ತಗ್ಲಂಗೆ ಸಾಮಾನುಗಳು ಬೇರೆ ಇಕ್ಬಿಟ್ಟಿದ್ದೀರಲ್ಲ, ಹೊಸಿ ಕಷ್ಟ ಆಯ್ತದ ಕಣತ್ತೆ. ನನ್ನ ರೂಮಾಗ ನನ್ನ ಬಟ್ಟೆ ಬರೆ ಎಲ್ಲ ಜೋಡಿಸ್ಕೊಬಿಟ್ಟಿದ್ದೀನಲ್ಲ, ಇನ್ನೊಂದು ರೂಮ್ಗೆ ಹೋದ್ರೆ ನನಗೂ ಅಡ್ಜಸ್ಟ್ ಆಗಕ್ಕಿಲ್ಲ ಕಣತ್ತೆ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ಇವಳನ್ನೇ ನೀವು ಬೇಕಾದ್ರೆ ನಿಮ್ಮ ರೂಮಾಗ ಮಲಗಿಸಿ. ನನಗೇನು ಬೇಜಾರಿಲ್ಲ, ಇವಳನ್ನ ಮಲಗಿಸಿ. ನನಗೆ ನನ್ನ ರೂಮ್ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಕಣತ್ತೆ. ಇವು ಇವು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದೇನೇನಿಯ ಇಲ್ಲ, ಬಡೈತದ ಓಕೆ. ಅಯ್ಯೋ ಅತ್ತೆ, ಪರವಾಗಿಲ್ಲ ಕಣತ್ತೆ, ನಾನು ನಿನ್ನ ರೂಮಾಗೆ ನೀ ಮನೆ ಕತ್ತೀನಿ ಅತ್ತೆ. ನಂಗೆ ಯಾವ ರೂಮ್ ಆದ್ರೆ ಏನತ್ತೆ? ನನಗೇನಾರ ಬೇಜಾರ ಯಾವ ರೂಮಾಗ ಹೋದ್ರೇನೋ ಯಾವ ರೂಮಾಗಿದ್ರೇನೋ ಅಂತ ಹೇಳ್ಬಿಟ್ಟು ನನಗೇನಾರ ಬೇಜಾರ ಹೇಳಿ ನಿಮ್ಮ ರೂಮಾಗೇನಿಯ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಿಯತ್ತೆ. ಪಾಪ ಆದರೆ ನೀವೇನಿಯ ಇಲ್ಲ ಹಾಲಾಗಿ ಮನೆ ಕಬೇಕಾಯ್ತದೇನೋ ಅಂತ ಬೇಜಾರು. ಅಯ್ಯೋ ಶಿವನೇ, ಹೊಸ್ದಾಗ ಮದುವೆ ಆಗಿರೋನ್ನ ಬಿಟ್ಬಿಟ್ಟು ನಾವು ಮಕ್ಕಳು ಮದುವೆ ಮಾಡಿದ್ಮೇಲೆ ನಾವು ರೂಮ್ ಇಕ್ಕೊಂಡು ಏನೋ ಮಾಡೋಣ? ನನಗೆ ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟೈತಿ. ಇಲ್ಲಿ ಮನೆಯಾಗ 3 ಬೆಡ್ರೂಮ್ ಅಷ್ಟೇ ಏನೇ ಇರೋದು. ನಾನು 2 ಗಂಡು ಮಕ್ಳು ಇದು ಮಾಡಿದ್ವಿ. ನಿಮ್ಮ ಮಾಮಂಗೆ ಹೇಳ್ದೆ ಇನ್ನೊಂದು ಕೊಟ್ಟು ಅಂತ ಹೇಳ್ಬಿಟ್ಟು ಇಲ್ಲ, ಕೊಟ್ಲೇ ಇಲ್ಲ. ಹೋಗ್ಲಿ ತಗ, ಏನಂತೆ ಹೋಗಮ್ಮಿ. ನಮ್ಮ ರೂಮಾಗೆ ನೀ ಆರಾಮಾಗಿ ಮನಿಕ ಸಂದಕೈತೆ ಓಸಿ ಸಾಮಾನು ಸರಂಡಿಸಿ ಆನೆ ತುಂಬಿಟ್ಟಿವ್ನ ಅಷ್ಟೇ. ಏನಾಗಕ್ಕಿಲ್ಲ, ಪರವಾಗಿಲ್ಲ ಬಿಡಿಯತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಮುಳ್ಳಿಗ್ಲ ರೂಮ್ ಬಿಟ್ಕೊಡಿ ಅಂದರೆ ಆಟ ಆಡ್ತೀರಾ? ನಮ್ಮ ಅತ್ತೆ ರೂಮಾಗ ಏನೋ ತೊಂದರೆ ಇರಬೇಕು ಅನ್ನಿಸ್ತದೆ. ಅದಕ್ಕೆ ಇವ್ರು ಯಾರು ನಮ್ಮ ಅತ್ತೆ ರೂಮ್ಗೆ ಹೋಗ್ಬಿಟ್ಟು ಮನೆ ಕಳಕ್ಕಿಲ್ಲ. ನನ್ನ ಮನೆ ಕಂಡ್ಲಿ ಅಂತ ಬಿಟ್ಟವ್ರಲ್ಲ, ಇವ್ರು ಎಂಥ ಮೀಟುಗಳಾಡಿರೋದು ಬೇಡ. ನನಗಿನ್ನ ಮುಂಚೆ ಬಂದ್ಬಿಟ್ಟು ಮನೆಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ದಿರ ಆಟಗಳೆಲ್ಲ ಆಡ್ತಾ ಇದ್ದೀರಾ. ಆಡಿ ಆಡಿ, ನನಗೂ ಗೊತ್ತು ಹೆಂಗೆ ಆಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಚಿಕ್ಕ ಸೊಸೆ ಅಂತಂದ್ರೆ ಬಂಗಾರದಂಥ ಸೊಸೆನಪ್ಪ ನನ್ನ ಚಿಕ್ಕ ಸೊಸೆ. ನನ್ನ ಚಿಕ್ಕ ಸೊಸೆ ಬಿಡತ್ತಾಗಿ ಎಷ್ಟು ಒಳ್ಳೆ ಬುದ್ಧಿ ಐತೆ, ಏನೇನೋ ಐತೆ. ಬಿಡು, ಹೆಂಗೋ ಎಲ್ಲ ಸಂದಕ್ಕಿರಲಿ. ನನ್ನ 3 ಜನ ಸೊಸೆಯರ್ನೂ ಸಂದಾಗ ಬಾಳ್ಬಿಟ್ರೆ ನಂಗೆ ಅದಕ್ಕಿನ್ನು ಇನ್ನೇನು ಬೇಕಪ್ಪ, ನನಗೆ ಸಾಕವ್ರು ಸಂದಕ್ಕಿದ್ಬಿಟ್ರೆ. ಈ ರೂಮಾಗೆ ಏನು ಇಷ್ಟು ಇಕ್ಕಟ್ಟು ರೂಮು ಅಂತನಾ? ಹೊಸಿ ಇಕ್ಕಟ್ಟಾಗೈತಿ ರೂಮು. ಅದಕ್ಕೆ ನನಗೆ ಅಯ್ಯೋ ಈ ರೂಮಾಗ ಏನು ಆಯ್ತದೋ ಏನು ಕತೆಯೋ, ಸೊಳ್ಳೆ ಗಿಳ್ಳೆ ಎಲ್ಲ ಸ್ಯಾನೆ ಅನ್ನಿಸ್ತದೆ.
ಓ ನಮ್ಮ ಅಮ್ಮನ ರೂಮೇ ನೀವು ಬಿಟ್ಕೊಟ್ಬಿಡ್ತಾ ಮನಿಕ ಅಂತ ಹೇಳ್ಬಿಟ್ಟು ಇಲ್ಲಿ ಮನಿ ಕಳಕ್ ಆಯ್ತದ ಪದಿ. ಬೊಲು ಸೌಂಡು ಬೊಲು ಗಲಾಟಿ. ಇಲ್ಲಿ ಮನಿ ಕಳಕಂತೂ ಹಾಕಿಲ್ಲ. ಅಲ್ಲ ಚಿಕ್ಕದಾಗಿದ್ರು ಮನಿ ಕಳಕ್ಕೇನು ದೊಡ್ಡ ವಿಷಯ ಅಲ್ಲ ಮನಿಕಬೋದು. ಆದ್ರೆ ಪಕ್ಕದ ಮನೆಗೆ ಹೋಗಲ್ಲವು ಕಯ್ಯ ಪಿಯ ಅಂತ ರಾತ್ರಿ ಎಲ್ಲ ಕಿತ್ತಾಡ್ತಾರೆ ಇಲ್ಲಿ ನಮ್ಮ ಕಿಟಕಿದ. ಅಯ್ಯೋ ಡೋರ್ ಹಾಕಿದ್ರು ಸೌಂಡು ಸ್ಯಾನೇ ಕೇಳಿಸಿ ರಾತ್ರಿ ಎಲ್ಲ ಈ ರೂಮಾಗ ನಿದ್ದೆ ಬರಕ್ಕಿಲ್ಲ. ಅಯ್ಯೋ ನಮ್ಮ ಅಮ್ಮ ನಮ್ಮ ಅಪ್ಪನೇ ನೀವು ಹೋಗ್ಬಿಟ್ಟು ಈಚೆ ಕಡೆ ಮನೆ ಕಳರು. ಅಯ್ಯೋ ಏನು ಕಿರ್ಚಾಡ್ತವೆ ಅಂದ್ರೆ ವಾರಕ್ಕೆ 3 ದಿನ ಅವ್ರದ್ದು ಕಿತ್ತಾಟ ಇದ್ದೇ ಇರ್ತದೆ. ಈ ರೂಮಾಗಂತೂ ನೀನು ನಿದ್ದೆ ಮಾಡ್ದಂಗೆನೆ. ಏನ್ರಿ ಹೇಳ್ತಾ ಇದ್ದೀರಾ? ಹಂಗಾರಿ ರೂಮಾಗ ನಿದ್ದೆ ಮಾಡೋದು ಕಷ್ಟನಾ? ಹೊಸಿ ಕಷ್ಟ ಏನಿಯ, ನನಗೇನು ಕಷ್ಟ ಆಗಕ್ಕಿಲ್ಲ. ಬರೀ ಯಾಕಂದ್ರೆ ನನಗೆ ಬರೀ ಕಡಿದ ತಕ್ಷಣ ಹೋ ಹಂಗೆ ನಿದ್ದೆ ಬಂದ್ಬಿಡ್ತದೆ. ಆಮೇಲಿಂದ ಹೋ ಯಾರ ಬರ್ಲಿ ಹೋಗ್ಲಿ ನಂಗೆ ಏನು ಚಿಂತೆ ಮಾಡಕ್ಕಿಲ್ಲ. ಈಗ ನೋಡು ನಂಗೆ ನಿದ್ದೆ ಗೊತ್ತಾಯ್ತಾ, ಯಾರನ ಏನಾರ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಹೊಡೆದಾಡಿದ್ರು ನನಗಂತೂ ಏನು ಗೊತ್ತಾಗಕ್ಕಿಲ್ಲ. ಏನಾರ ಆದ್ರೆ ನಿನಗಾಗ್ಬೇಕು ಅಷ್ಟೇ ಟೆನ್ಷನ್. ನನಗಂತೂ ಏನೂ ಆಗಲ್ಲಪ್ಪ, ನೆಮ್ಮದಿಯಾಗಿ ಮನೆ ಕತ್ತೀನಿ. ಎಲ್ಲ ಮುಳ್ಳರ, ನೀ ಬೇಕು ಅಂತ ನೀನ್ಯ ಈ ರೂಮ್ ನನಗೆ ಕೊಟ್ಟಿದ್ದು. ಹಾ, ಆ ಕಡೆ ಹೋಗ್ಲಲ್ಲ, ಅವ್ರ ರೂಮ್ಗಳೆಲ್ಲ ಆ ಕಡೆ ಹೋಗಲ್ಲ. ಅದಕ್ಕೆ ನೀ ಅವ್ರಿಗೇನು ಕೇಳ್ಸಕ್ಕಿಲ್ಲ, ಅವ್ರು ನೆಮ್ಮದಿಯಾಗಿರ್ತಾರೆ. ನಾನು ಮಾತ್ರ ಈ ರೂಮಾಗಿರ್ಬೇಕಾ? ಲೇ ಪದ್ದಿ, ಎಲ್ಲೋದ್ರೂ ನಿಂಗೆ ಅನ್ಯಾಯನೇ ಆಯ್ತದಲ್ಲೇ. ಎಲ್ಲನ ನೆಮ್ಮದಿಗಿರೋಣ ಅಂದರೆ ಅದ್ರಾಗೂ ಈ 3 ಜನ ಸಸ್ಯರಿನ ಮನೆಯಾಗ ನೆಮ್ಮದಿಗಿರ್ಬೇಕು ಅಂದರೆ ಆಯ್ತದ? ಸಾಧ್ಯನೇ ಇಲ್ಲ. ಏನಾರ ಒಂದು ಮಾಡಬೇಕಲ್ಲ. ನೋಡೋಣ, ಪದ್ದಿ ಪ್ಲಾನ್ ಮಾಡಿದ್ರೆ ಏನೋ ಒಂದು ಆಯ್ತದೆ. ಬುದ್ಧಿ ಇನ್ನು ಮಧ್ಯಾಹ್ನ ಅಲ್ವಾ, ಯಾಕೋ ಅಲ್ಲಿ ನಿದ್ದೆ ಬರ್ಲಿಲ್ವಲ್ಲ, ಈಗ ನಿದ್ದೆ ಸಂದ ಕೆಳಿತೈತೆ. ನಾನು ಇವತ್ತು ಮನೆ ಕತ್ತೀನಿ ಸರಿನಾ? ನೀನು ಸಂಜೆ ತನಕ ನಾನು ಎದ್ದೋಳ್ಸಕ್ಕೆ ಹೋಗ್ಬೇಡ ಯಪ್ಪ. ನೆಮ್ಮದಿಯಾಗಿ ಹೊಸಿ ಮನೆ ಕಬಿಡ್ತೀನಿ ನಾನಂತೂ. ಇವತ್ತು ದಿನ ಆಗಿತ್ತು ತಗೊಂಡು ತುಂಬ ನಿದ್ದೆ ಮಾಡಿ ಅಲ್ಲಿ ಸೊಳ್ಳಿಗಳು ಕಟ್ಟ ಆ ಕಟ್ಟ ಈ ಕಟ್ಟ ಸ್ಯಾನೇ ಇತ್ತು. ನೀನು ಮನೆ ಕಳಂಗಿದ್ರೆ ನೀನು ಮನಿಕ, ನಮ್ಮ ಮನೆಯಾಗೆ ನಮ್ಮಮ್ಮ ಡಿಸ್ಟರ್ಬ್ ಮಾಡೋಕ್ಕಿಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲರೂ ಮನೆ ಕತ್ತಾರೆ, ಏನು ತೊಂದರೆ ಇಲ್ಲ. ಇಲ್ಲ ರೀ, ನಾನು ಜಯಮ್ಮವ್ರ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಜಯಮ್ಮ ಪಾಪ ಸ್ಯಾನೆ ದಿನ ಆಯ್ತು, ಜಯಮ್ಮನ ಮಾತಾಡಿಸ್ಬಿಟ್ಟು ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸರಿನಾ? ಹೋಗಿ ಮಾತಾಡ್ಸ್ಕೊಂಬಿಟ್ಟು ಈ ಮನೆ ಒಳಗಡೆ ಹೋದ್ವಿ ಅಂತ ಹೇಳ್ಬಿಟ್ಟು ಬರ್ತೀನಿ. ನೀವು ಮನೆ ಕಳಿ. ಸರಿ, ಹೋಗ್ಬೇಕಾದ್ರೆ ನಮ್ಮ ಅಮ್ಮಂಗೆ ಒಂದು ಮಾತು ಹೇಳೋಗ್ಬಿಡು. ಆಮೇಲೆ ನಮ್ಮ ಅಮ್ಮ ನನಗೆ ಹೇಳ್ದಿದ್ದಂಗೆ ಹೋಗ್ಬಿಟ್ಟವಳೆ ಅಂತ ಬೇಜಾರು ಮಾಡ್ಕೊಬಿಡ್ತದೆ. ನಮ್ಮಮ್ಮ ಭಾಳ ಒಳ್ಳೇದು ಕಣ್ಬೋದು. ನೀನು ಹೆಂಗೆ ನಡ್ಕತ್ತಿ ಅದ್ರ ಮೇಲೆ ನಮ್ಮ ಅಮ್ಮನೂ ಇದು ಮಾಡ್ತದೆ. ನೀನು ಒಳ್ಳೆತನವಾಗಿ ನಡ್ಕೊಂಡು ಒಳ್ಳೆತನವಾಗಿದ್ದರೆ ಅಮ್ಮನೂ ಒಳ್ಳೆತನವಾಗೇನೇ ಇರ್ತದೆ ಸರಿನಾ? ಸರಿ, ಹೋಗ್ಬಿಟ್ಟು ಬಾ ಹೋಗು. ನಾನು ಇವತ್ತು ಮನೆ ಕತ್ತೀನಿ. ಸರಿ ರೀ. ಏನ್ ಜಂಬ ಕೊಚ್ಕೊಂಡು ಅತ್ತೆನ್ ಬುಟ್ಟಿಗೆ ಹಾಕಬಹುದು ಅಂತ ನೈಸ್ ಮಾಡ್ಕೊಂಡು ಬಂದ್ಲು. ಸರಿಯಾಗೇನಿ ಆಯ್ತು ಬಾ. ನೋಡು, ನೀನಂತೂ ರೂಮ್ನ ಬುಟ್ಟು ಕೊಡಕ್ಕೇನಿಯ ಹೋಗ್ಬೇಡ ಸರಿನಾ? ಏನಕ್ಕೆ ಬುಟ್ಟು ಕೊಡ್ತೀಯ ರೂಮ್ನ? ನೀನೇನಾರ ಕೇಳಿದ್ರೆ ಇಲ್ಲ ನಾನು ಬುಟ್ಟು ಕೊಡಕ್ಕಿಲ್ಲ ಅಂತ ಹೇಳು, ನಾನು ಬುಟ್ಟು ಕೊಡ್ಲಿಲ್ವಲ್ಲ. ಈಗ ನೋಡ್ತಿರು, ಆ ರೂಮಗಳಿಗೆ ನೆಮ್ಮದಿನೇ ಇರಕ್ಕಿಲ್ಲ. ನಾನು ನೀನು ಸಂದಾಗ ಒಂದಾಕಿರೋದಕ್ಕೆ ಒಂದಾಗ್ಬಿಟ್ಟಿದೀವಲ್ಲ. ಈಗ ನೋಡಿ ನಾವಿಬ್ರು ಒಂದಾಗೋಳಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕು. ನೋಡು, ಅತ್ತೆ ಮನಸ್ಸನ್ನ ನಾವೇ ಗೆದ್ಬಿಟ್ಟು ಹೆಂಗನ ಮಾಡಿ ಅತ್ತೆ ನಮಗೇನಿಯ ಒಡವೆ ಕೊಡಂಗೆ ಮಾಡಬೇಕು. ಅವಳ ಮೇಲೆ ಅತ್ತೆಗೆ ದ್ವೇಷ ಬರಬೇಕು, ಹಂಗೆ ಮಾಡಬೇಕು ನೋಡು. ಅಲ್ಲ, ಈ ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಅತ್ತೆ ನಮಗೆ ಕೊಡ್ಬೇಕಾ ಇಲ್ಲ ಈಗ ಬಂದಿರೋ ಸೊಸೆ ಕೊಡ್ಬೇಕಾ? ನೀನೇ ಹೇಳು. ಅಯ್ಯೋ, ನಮ್ಗೇನಿಯ ಕೊಡಬೇಕು. ಈ ಅತ್ತೆಗದು ಯಾಕೆ ಅವಳ ಮೇಲೆ ಅಂತ ಪಿರುತ್ತೀನಿ ನಾಕಾಣೆ. ನೋಡು, ಯಾವತ್ತಿದ್ರು ನಮ್ಗೇನಿಯೇ ಸಿಗ್ತದೆ ಒಡವೆ. ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ಹೆಂಗನ ಮಾಡಿ ಅತ್ತೆಗೂ ಪೊದ್ದಿನ್ಕೊಂಡ್ರೆ ಆಗಬಾರ್ದು, ಹಂಗೆ ಮಾಡ್ಬೇಕಷ್ಟೇ ನೀನು. ಅದಕ್ಕೇನಾರ ಹೊಸಿ ಪಿಲಾನ್ ಮಾಡು. ನಾನೇನು ಮಾಡ್ಬಿಟ್ಟು ಬಂದೆ ಗೊತ್ತಾ ಇವಾಗ? ಅಯ್ಯೋ, ನಾನು ಬಟ್ಟೆ ಒಕ್ಕೊಂಬಿಟ್ಟು ಬರೋಕೆ ಹೋಗ್ಬೇಕು, ಅಡುಗೆ ಕೆಲಸ ಎಲ್ಲ ನೀನೇ ಮಾಡು ಅಂತ ಹೇಳ್ಬಿಟ್ಟು ನೀ ಅಟ್ಟಿಗೆ ಬಂದೆ. ಈಗ ಹೋಗೋಷ್ಟೊತ್ತು ಅಡುಗೆ ಪಡುಗೆ ಎಲ್ಲನೂ ಮಾಡ್ಬಿಟ್ಟು ಇಕ್ಕಿರ್ತಾಳೆ ನೋಡು. ನಾನು ಹೇಳಿದ್ದೀನಿ, ಬಟ್ಟೆ ಒಗ್ಗೆ ಕೆಲಸ ಶಾನೆ ಕಷ್ಟದ ಕೆಲಸ, ಅದೆಲ್ಲ ಒಗ್ಯಕ್ಕಾಗಕ್ಕಿಲ್ಲ. ಅದೆಲ್ಲನೂ ನನ್ನ ಕೈಲಿ ನಾವು ಒಗ್ಕೊಬತ್ತೀವಿ, ನೀನು ಅಡುಗೆ ಒಂದು ಮಾಡು ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಬಂದೆ. ಹೆಂಗ ಬಿಡು, ಇಲ್ಲೇನು ಬಟ್ಟೆ ಶಾನೆ ಇಲ್ಲ, ಇಬ್ಬರು ಕುತ್ಕೊಂಡು ಆಟ ಆಡ್ಕೊಂಡು ಹೋಗಿಬೋದು. ಆದರೆ ಪದ್ಯದಲ್ಲಿ ಅಷ್ಟು ಜನಕ್ಕೆ ಅನ್ನ ಸಾರು ಮುದ್ದೆ ಎಲ್ಲ ಮಾಡೋಷ್ಟೊತ್ತಿಗೆ ತಿಥಿಯಾಗಿರ್ತದೆ. ಅಲ್ಲೋ ಅಕ್ಕಂದಿರೆ, ಏಯ್ ಅಡುಗೆ ಮಾಡು ಅಂತ ಹೇಳಿದ್ವಲ್ಲ, ನಾವು ಬಟ್ಟೆ ಹಾಕೊಂಬಿಟ್ಟು ಬರೋಷ್ಟೊತ್ತಿಗೆ ಅಡುಗೆ ಮಾಡೋದು ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಡುಗೆ ಮಾಡಿ ಮುಗಿಸ್ಬಿಟ್ಟು ಆಗ್ಲೇನೇನೆ. ಬಟ್ಟೆ ಒಗೆಯೋದು ಶಾನೆ ಕಷ್ಟದ ಕೆಲಸ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಲ್ಲ, ಅದಕ್ಕೇನೆ ಅತ್ತೆ ಹತ್ರ ಹೋಗಿ ಹೇಳ್ದೆ. ಅತ್ತೆ, ಕಷ್ಟದ ಕೆಲಸನ ನಾನೇ ಮಾಡಬೇಕು, ಸುಲಭದ ಕೆಲಸ ಮಾತ್ರ ನಮ್ಮ ಅಕ್ಕುಗಳು ಮಾಡಬೇಕು. ನಮ್ಮ ಅಕ್ಕುಗಳು ಇಷ್ಟು ವರ್ಷ ಕಷ್ಟಪಟ್ಟು ಮನೆಗೋಸ್ಕರ ಕಷ್ಟಪಟ್ಟವ್ರೆ ಅತ್ತೆ. ಇನ್ಮೇಲೆ ಕಷ್ಟದ ಕೆಲಸ ನಾನು ಮಾಡ್ತೀನಿ, ಸುಲಭದ ಕೆಲಸ ಅವರೇ ಮಾಡಲಿ. ಈ ಬಟ್ಟೆ ಒಗೆಯೋದು ನೀವು ಹೇಳಿದ್ರಲ್ಲ ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬಿಟ್ಟು, ಅದಕ್ಕೆ ತುಂಬ ಕಷ್ಟದ ಕೆಲಸನ ನಾನೇ ಮಾಡ್ತೀನಿ. ಅಡುಗೆ ಮಾಡೋ ಸುಲಭದ ಕೆಲಸನ ಹೋಗ್ಬಿಟ್ಟು ನೀವೇ ಅಡುಗೆ ಮಾಡಿ, ನಾನು ಆರಾಮಾಗಿ ಬಿಟ್ಬಿಟ್ಟು ಬಂದಿದ್ದೀನಿ. ಬಟ್ಟೆ ಎಷ್ಟನ್ನ ಇರಲಿ ಒಕ್ಕೊಂಡು ಆರಿಸ್ಕೊಂಡು ತಗೊಬಿಟ್ಟು ಬರ್ತೀನಿ, ಹೋಗಿ. ಅತ್ತೆನೇ ಹೇಳಿದ್ರು, ಹೋಗ್ಬಿಟ್ಟು ಅವ್ರನ್ನ ಕಳಿಸು, ಪಟ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಬಿಡ್ತಾರೆ, ನೀನು ಹೋಗ್ಬಿಟ್ಟು ಅತ್ತಾಗ ಬಟ್ಟೆನೇ ಒಕ್ಕೊಂಬಿಟ್ಟು ಬಾ ಅಂತ ಹೇಳಿದ್ರು.
ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಹೋಗಿ ಹೋಗಿ ಅತ್ತೆಗೆ ಅಡುಗೆ ಬೇಗ ಮಾಡ್ಬೇಕಂತೆ, ಇಲ್ಲ ಅಂತಂದ್ರೆ ಅತ್ತೆ ಗೊತ್ತಲ್ಲ, ಅತ್ತೆಗೆ ಮೊದಲೇ ಸಿಟ್ಟು ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೋಗಿ ಹೋಗಿ ಸರ್ನ ಹೋಗಿ. ನಾನು ಕಷ್ಟವಾದ ಕೆಲಸನ ಮುಗಿಸ್ಕೊಂಡು ಸುಲಭವಾಗಿ ಬರ್ತೀನಿ, ನೀವು ಹೋಗಿ ಹೋಗಿ. ನನ್ನ ಹತ್ರನೇ ಆಟ ಆಡ್ತಾರೆ. ಅಯ್ಯೋ 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 ಅಯ್ಯೋ, ಇವಳು ಯಾವಳೆ ಮನೆಯಾಳಿ, ಹುಡುಗಿ ಕೆಲಸನ ಕೊನೆಗೂ ನಮಗೆ ಇಕ್ಬಿಟ್ಲಲ್ಲೇ. ಬಟ್ಟೆ ಒಕ್ಕೊಂಬಿಟ್ಟು ಬರ್ತೀವಿ ಹೋಗು ಅಂದಾಗ ಹೂ ಅಂದ್ಲು, ಮತ್ತೆ ಅತ್ತೆಗದು ಏನೇನು ಫಿಟ್ಟಿಂಗ್ ಇಕ್ಬಿಟ್ಲ, ಏನು ಕತೆನೋ ಗೊತ್ತಿಲ್ಲ. ಇರೋದೇ 10 ಬಟ್ಟೆ ಇಲ್ಲ, ಎಲ್ಲ ನೆನ್ನೆ ಒಗ್ದಾಕಿದ್ವಿ. ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಬಂದರೆ ಇವಾಗ ಇವಳು ಟೈಮ್ ಪಾಸ್ ಮಾಡೋಂಗೆ ಆಗೋಯ್ತಲ್ಲೇ. ಏನು ಮಾಡೋದೆ ನಡಿ, ಇವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಇವತ್ತು ಅಡುಗೆ ಕೆಲಸ ಅಲ್ವಾ, ಮಾಡೋಣ. ಅತ್ತೆ ಎಲ್ರಿಗೂ ಕೆಲಸ ಹಂಚ್ಬಿಡು ಅಂತ ಹೋಗ್ಬಿಟ್ಟು ಕುತ್ಕೊಳ್ಳೋಣ. ಯಾಕಂದರೆ ಈ ಮಳ್ಳಿ ಕಳ್ಳಾಟ ಆಡ್ತಾಳೆ, ಬರೀ ಕಳ್ಳಾಟ ಆಡ್ತಾಳು ಕಳ್ಳಿ. ನೀವು ಹೇಳೋದು ಸರಿನೇನೆ. ಆಯಿತು ಬಾ, ಅತ್ತೆಗೆ ಹೋಗ್ಬಿಟ್ಟು ಅತ್ತೆ ಇನ್ಮೇಲೆ ಎಲ್ರಿಗೂ ನನ್ನ ಕೆಲಸ ಅಂತ ನೇಮಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು ಹೋಗಿ ಹೇಳೋಣ. ಹಿಂಗೆ ಇದ್ಬಿಟ್ರೆ ನಮಗೇನೆ ನಾಮ ಹಾಕ್ಬಿಡ್ತಾಳೆ ಅಷ್ಟೇನೆ. ಭಾಳ ಕಿಲಾಡಿಯವಳೆ ಅಂತ ನಾನು ಹೇಳಿಲ್ವಾ. ನೋಡಿ ಇನ್ನೇನು ಮಾಡೋಕ್ಕಾಯ್ತದೆ, ನಮಗೆ ಮಂಕ್ ಬುದ್ಧಿ ಹಾಕ್ಬಿಟ್ಲು. ಈಗ ಹೋಗಿ ಮುಚ್ಕೊಂಡು ಅಡುಗೆ ಮಾಡಬೇಕು, ಇಲ್ಲಾಂದರೆ ಅತ್ತೆ ನಮ್ಮ ಮೇಲೆ ಆಮೇಲೆ ಕೆಟ್ಟವ್ರು ಅನ್ಕೊಬಿಡ್ತಾರೆ. ನಡಿ ಇವತ್ತನ ನಿಮ್ದೇಗಿರೋಣ ಅಂತಂದರೆ ಆಗಲೇ ಇಲ್ವಲ್ಲ. ಛೇ.